ಹಲೋ ಫ್ರೆಂಡ್ಸ್, ಇವತ್ತು ನಾನು ಬ್ಲೌಸ್ಗೆ ಪೈಪಿಂಗ್ ಹೇಗೆ ಈಸಿಯಾಗಿ ಕೊಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡ್ಬೋದು ನೀವು ಪೈಪಿಂಗ್ ಕೊಡೋಕ್ಕೆ ಮೇಯ್ನಾಗಿ ಕ್ರಾಸ್ ಪಟ್ಟಿ ತಗೋಬೇಕು. ಯಾವಾಗಲೂ ಕ್ರಾಸ್ ಪಟ್ಟಿನೇ ಕಟ್ ಮಾಡ್ಕೋಬೇಕು. ಯಾಕಂತಂದರೆ ಅದು ಪೈಪಿಂಗು ನಾವು ಕರ್ವಲ್ಲೆಲ್ಲ ಕೊಡೋದ್ರಿಂದ ಅದು ಕರೆಕ್ಟಾಗಿ ಬರಬೇಕು, ಯಾವುದು ಸುಕ್ಕಿಲ್ದಂಗೆ ಬರಬೇಕು ಅಂದರೆ ಕ್ರಾಸ್ ಪಟ್ಟಿನೇ ತೊಗೊಬೇಕು. ನಾನಿಲ್ಲಿ ಒಂದು ಸ್ಕೇಲ್ ಫುಟ್ ಆಗೋಷ್ಟು ಕ್ರಾಸ್ ಪಟ್ಟಿ ತೊಗೊಂಡಿದ್ದೀನಿ. ಯಾಕೆಂದರೆ ನನ್ನ ಹತ್ರ ಬಟ್ಟೆ ಕಡಿಮೆ ಇತ್ತು, ಹಾಗಾಗಿ ಸ್ವಲ್ಪ ಚಿಕ್ಕದು ಎಷ್ಟಿತ್ತು ಅಷ್ಟು ಬಟ್ಟೆಲಿ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನು ಬಟ್ಟೆ ಇತ್ತು ಅಂದರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ ಮಾಡ್ಕೊಬೋದು, 1-1.5 ಇಂಚ್ ಈ ಥರ ಕಟ್ ಮಾಡ್ಕೊಂಡು ನೀಟಾಗಿ ಬರುತ್ತೆ. ನಾನು ಇಲ್ಲಿ ಎರಡನ್ನೂ ಜಾಯಿನ್ ಮಾಡೋದು ಹೇಗೆ ಅಂತ ತೋರಿಸ್ತಿದ್ದೀನಿ. ಯಾವ ಥರ ಅಂತಂದರೆ ಒಂದ್ರ ಮೇಲೆ ಒಂದು, ನಾನಿಲ್ಲಿ ತೋರಿಸಿದ್ನಲ್ಲ ಆಪೋಸಿಟ್ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು, ಅಂದರೆ ಒಂಥರ ಕರುವಲ್ಲಿ ಈ ಥರ ಎಡ್ಜಲ್ಲಿ ಆ ಕಡೆ ಎಡ್ಜು ಈ ಕಡೆ ಎಡ್ಜು ಎರಡನ್ನೂ ಸೇರಿಸಿ ಸ್ಟಿಚ್ ಮಾಡಬೇಕು. ನೋಡಿ ಇಲ್ಲಿ ಈ ಥರ ನಾನು ಸ್ಟಿಚ್ ಮಾಡಿದ್ದೀನಲ್ಲ, ಆ ಥರ ಒಂದ್ರ ಮೇಲೆ ಒಂದು ಇಟ್ಬಿಟ್ಟು ನಾನು ಈ ಮೂಲೆಯಿಂದ ಆ ಮೂಲೆಗೆ ನಾನು ಸ್ಟಿಚ್ ಮಾಡಿದ್ದೀನಿ, ಡಬಲ್ ಸ್ಟಿಚ್ ಹಾಕಿದ್ದೀನಿ. ಯಾಕಂತಂದರೆ ಡಬಲ್ ಸ್ಟಿಚ್ ಹಾಕಿದರೆ ಹೊಲಿಗೆ ಬಿಚ್ಚೋಗಲ್ಲ ಅಂತ. ಆಮೇಲೆ ನಾವು ಎರಡನ್ನೂ ಅದನ್ನು ಸಪ್ರೇಟ್ ಮಾಡಿಕೊಂಡು ಈ ಥರ ಸಮ ಮಾಡ್ಕೊತಾ ಇದ್ದೀನಿ. ಯಾಕಂತಂದರೆ ಸ್ಟಿಚ್ ಮಾಡಬೇಕಾದ್ರೆ ಅದು ನೀಟಾಗಿ ಬರಲಿ ಅಂತ. ನೋಡಿ ಈ ಥರ ಕಾಣ್ತಾ ಇದೆ. ನೆಕ್ಸ್ಟಿಗೂ ಅದಕ್ಕೆ ಇನ್ನೊಂದು ಲಾಸ್ಟ್ ಎಡ್ಜಿಗೂ ಅದಕ್ಕೆ ಅದೇ ಥರ ಮಾಡ್ಕೋಬೇಕು. ನಿಮಗೆ ಎಷ್ಟು ಬ್ಲೌಸ್ ಫುಲ್ಲು ಆಗಬೇಕಲ್ವ, ಅದಕ್ಕೋಸ್ಕರ ಫ್ರಂಟು ಬ್ಯಾಕು ಎಲ್ಲ ಆಗಬೇಕಲ್ವ, ಅದಕ್ಕೋಸ್ಕರ ನೋಡಿಕೊಂಡು ನೀವು ಕ್ರಾಸ್ ಪಟ್ಟಿ ಕಟ್ ಮಾಡ್ಕೊಂಡು ಈ ಥರ ಜಾಯಿನ್ ಮಾಡ್ಕೋಬೇಕು. ನಾನಿಲ್ಲಿ ನೆಕ್ಸ್ಟ್ ಇಲ್ಲಿ ತಗೊಂಡು ಒಂದು ಕ್ರಾಸ್ನ ಮೊದಲೇ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು ಸೈಡು ಫೋಲ್ಡ್ ಮಾಡಿ ಮೊದಲೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಅದನ್ನು ನಾನು ಇಲ್ಲಿ ತಂದುಬಿಟ್ಟು ಇಲ್ಲಿ ಆ ಥರ ರಾ ಎಡ್ಜ್ ಇದೆಯಲ್ಲ, ರಾ ಎಡ್ಜಿಗೆ ಇಟ್ಬಿಟ್ಟಲ್ಲಿ ನಾನು ಸ್ಟಿಚ್ ಮಾಡ್ತಿದ್ದೀನಿ. 1/4 ಇಂಚಿಗೆ ಸ್ಟಿಚ್ ಮಾಡಬೇಕು. ಇಲ್ಲಿ ಉಕ್ಸ್ ಪಟ್ಟಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಉಕ್ಸ್ ಪಟ್ಟಿಯಿಂದ ಸ್ಟಾರ್ಟ್ ಮಾಡಿಬಿಟ್ಟು 1/4 ಇಂಚಿಗೆ ಸ್ಟಿಚ್ ಮಾಡ್ಕೋತಾ ಬರಬೇಕು. ಒಂದ್ರ ಮೇಲೆ ಒಂದು ಇಟ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ಈ ಕಡೆ ಎಡ್ಜ್ ನಾನು ಆಲ್ರೆಡಿ ಫೋಲ್ಡ್ ಮಾಡಿ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೆ. ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡ್ರೆ ನೆಕ್ಸ್ಟ್ ಆ ಕಡೆ ಟರ್ನ್ ಮಾಡ್ತೀವಲ್ಲ, ಆವಾಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ್ರೆ. ಈಗ ನೋಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಶೋಲ್ಡರ್ ಹತ್ರ ಎಳೆಯೋಕ್ಕೆ ಹೋಗಬೇಡಿ, ಎಳೆದ್ರೆ ಅದು ಒಂಥರ ಫುಲ್ಲು ಇದಾಗ್ಬಿಡುತ್ತೆ. ಇಲ್ಲಿ ಶೋಲ್ಡರ್ ಪಟ್ಟಿ ಇದೆಯಲ್ಲ, ಎಳೆದ್ರೆ ಅಲ್ಲೊಂದು ಸ್ವಲ್ಪ ಲೂಸಾಗಿ ಶೋಲ್ಡರು ಜಾರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ಎಳೆಯೋಕ್ಕೆ ಹೋಗಬೇಡಿ. ನೀಟಾಗಿ 1/4 ಇಂಚಿಗೆ ಸ್ಟಿಚ್ ಮಾಡ್ಕೋತಾ ಹೋಗಬೇಕು. ಇದು ತುಂಬ ಈಸಿ ಪೈಪಿಂಗ್ ನೋಡಿ, ಈ ಥರ ತುಂಬ ಈಸಿಯಾಗಿ ಪೈಪಿಂಗ್ ಮಾಡ್ಕೊಬೋದು ನೀವು. ಆ ಥರ ಇಲ್ಲಾಂದರೆ ಪೈಪಿಂಗ್ ಬಟ್ಟೆ ಸಿಗುತ್ತೆ, ಅಂದರೆ ಕಲರು ವೆರೈಟಿ ಶೈನಿಂಗ್ ಇರೋ ಪೈಪಿಂಗ್ ಬಟ್ಟೆ ಸಿಗುತ್ತೆ. ಆ ಥರ ತಂದು ಇಟ್ಕೊಂಡ್ಬಿಟ್ಟು ಕ್ರಾಸಾಗಿ ಕಟ್ ಮಾಡಿಕೊಂಡು ಈ ಥರ ಬ್ಲೌಸಿಗೆ ಕಾಂಟ್ರಾಸ್ಟಾಗಿ ನೀವು ಪೈಪಿಂಗ್ ಕೊಟ್ಕೊಂಡು ಹೋಗ್ಬೋದು. ನಾನಿಲ್ಲಿ ಕಾಂಟ್ರಾಸ್ಟ್ ಏನಿಲ್ಲ, ಅದೇ ಬ್ಲೌಸ್ದು ಕಟ್ ಮಾಡ್ಕೊಂಬಿಟ್ಟು ಅದನ್ನೇ ಹಾಕ್ತಿದ್ದೀನಿ. ಬ್ಲೌಸು ಫುಲ್ಲು ಪ್ಲೈನ್ ಇರೋದ್ರಿಂದ ಅದರಲ್ಲೇ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಕರ್ವಲ್ಲೆಲ್ಲ ನೋಡಿಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನಾವು ಇದಕ್ಕೆ ಕ್ರಾಸಾಗೆ ಕಟ್ ಮಾಡ್ಕೋಬೇಕು. ಯಾಕಂದರೆ ನೀವು ಸ್ಟ್ರೈಟಾಗಿ ಏನಾದರೂ ಬಟ್ಟೆ ಇತ್ತು ಅಂತ ಸ್ಟ್ರೈಟಾಗಿ ಕಟ್ ಮಾಡ್ಕೊಂಬಿಟ್ರೆ ಈ ಥರ ಕರ್ವಲ್ಲೆಲ್ಲ ಅದು ಸ್ಟಿಚಿಂಗ್ ಬರೋದೇ ಇಲ್ಲ, ಫುಲ್ ಸುತ್ಕೊಂಡಂಗೆ ಆಗ್ಬಿಡುತ್ತೆ. ಅದಕ್ಕೋಸ್ಕರ ಕ್ರಾಸ್ ಪಟ್ಟಿನೇ ತಗೋಬೇಕು. ಒಂದು ಸ್ಕೇಲ್ ಫುಟ್ಟಾರು ತಗೋಬೋದು, ಅಥವಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ತಗೋಬೋದು. ನಾನು ಬಟ್ಟೆ ಕಡಿಮೆ ಇತ್ತು ಅಂತ ಕಡಿಮೆ ತಗೊಂಡಿದ್ದೀನಿ. ಅದರಲ್ಲೇ ತುಂಬ ಕಷ್ಟ. ಬಿಗಿನರ್ಸ್ ತುಂಬ ಈಸಿ ಆಗಿದೆ ಇದು. ತಂದ್ಬಿಟ್ಟು ಅದನ್ನು ಒಳಗಡೆ ಹಾಕ್ಬಿಟ್ಟು ಸ್ಟಿಚ್ ಮಾಡ್ಬೋದು, ಅಥವಾ ಇದೇ ಥರನೂ ಹಾಕಿ ಸ್ಟಿಚ್ ಮಾಡ್ಬೋದು. ತುಂಬ ವೆರೈಟಿ ಇದೆ ಇದರಲ್ಲಿ. Something's changed, baby, this I know. Summer rains turn to winter snow, but I promise you for sure, girl, my love is always yours. Something's changed, baby, this I know. Summer rains turn to winter snow, but I promise you for sure, girl, my love is always yours. I love your style, easy ಆಗುತ್ತೆ. and I love
love ಆಮೇಲೆ your ನೆಕ್ಸ್ಟ್ ಶಾರ್ಟೇಜ್ ಬರೋದು ಶಾರ್ಟೇಜ್ ಎಲ್ಲ ಬರುತ್ತಲ್ಲ ಅದೆಲ್ಲ ತಪ್ಪುತ್ತೆ. ಮೊದಲೇ ನೋಡ್ಕೊಂಡ್ಬಿಟ್ಟು ಸ್ವಲ್ಪ ಜಾಸ್ತಿನೇ ನಾವು ಬಿಟ್ಕೊಂಡ್ಬಿಟ್ರೆ ಏನು ಪ್ರಾಬ್ಲಮ್ ಇರಲ್ಲ. ಇವಾಗ ಅದನ್ನು ನಾನು ಬರ್ತಾ ಅದನ್ನು ಫೋಲ್ಡ್ ಮಾಡ್ತೀನಿ. ಮುಂದೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ತೀನಿ. ಇವಾಗ ನೋಡ್ತಾ ಇರ್ಬೋದು ನೀಟಾಗಿ ಒಂದ್ರ ಮೇಲೆ ಒಂದು ಇಟ್ಕೊಬೇಕು, ಆ ಕಡೆ ಈ ಕಡೆ ಹೋಗ್ಬಾರ್ದು. ಈಗ ಅದನ್ನ ಇಟ್ಕೊಂಡು ಈ ಥರ ಫೋಲ್ಡ್ ಮಾಡ್ತೀನಿ. ಮುಂದೆಗಡೆ ಫೋಲ್ಡ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡ್ತೀನಿ. ಲೂಪ್ಸ್ ಪಟ್ಟಿ ಲೂಪ್ ಪಟ್ಟಿ ಹಾಕಂದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಇವಾಗ ಅದನ್ನ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನ ಅದನ್ನು ಈ ಥರ ನಮಗೆ ಎಷ್ಟು ಪೈಪಿಂಗ್ ಬೇಕು ಅಷ್ಟಕ್ಕೆ ಫೋಲ್ಡ್ ಮಾಡ್ಕೊತಾ ಹೋಗಬೇಕು. ತುಂಬ ಸಣ್ಣ ಬೇಕು, ಸ್ವಲ್ಪ ದೊಡ್ಡದು ಪಟ್ಟಿ ಪೈಪಿಂಗ್ ಬೇಕಾದ್ರೆ ದೊಡ್ಡದಾಗಿ ಮಾಡ್ಕೊಬೇಕು. ಸ್ವಲ್ಪ ಸಣ್ಣದಾಗಿ ಮಾಡ್ತಾ ಇದ್ದೀನಿ. ಆ ಥರ ಕೈಯಲ್ಲಿ ಒಂದು ಕೈ ಆ ಥರ ನಾವು ಕೆಳಗಡೆ ಸರಿ ಮಾಡ್ಕೊತಾ but I promise you for sure, girl, my love is always yours. Something's changed, baby, this I know. Summer rains turn to winter snow, but I promise you for sure, girl, my love is always yours. ನೋಡ್ಕೊಂತ ಕೆಳಗಡೆ ಸರಿ ಮಾಡ್ಕೊಂತ ರೈಟ್ ಸೈಡಲ್ಲಿ ಒಂದು ಕೈ ಯಾವಾಗಲೂ ಆ ಕಡೆ ಇರಬೇಕು. ನೋಡ್ಕೊಂತ ಅದನ್ನು ನೀಟಾಗಿ ಫೋಲ್ಡ್ ಮಾಡ್ಕೊತಾ ಎಷ್ಟು ಬೇಕು ಪೈಪಿಂಗ್ ನೋಡ್ಕೊತ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಈ ಥರ ಎಲ್ಲ ವಿತೌಟ್ ಲೈನಿಂಗ್ ಬ್ಲೌಸ್ಗೆ ಎಲ್ಲ ಥರದಕ್ಕೂ ಕೊಡ್ತಾರೆ ಪೈಪಿಂಗು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ನೀಟಾಗಿ ಬರ್ತಾ ಇದೆ ಅಂತ ಪೈಪಿಂಗು. ತುಂಬ ಈಸಿ. ಅದನ್ನು ನೋಡಿಕೊಂಡು ಕಲ್ತ್ಕೊಂಡ್ಬಿಟ್ರಂತೂ ತುಂಬ ಈಸಿ ಆಗುತ್ತೆ. From the first moment I saw you, I knew I had to make you mine. Wanted to know everything about you. ನೋಡಿ ಈ ಥರ ಸ್ಟಿಚ್ ಮಾಡ್ಕೊತಾ ಹೋಗ್ಬೇಕು. ಇಲ್ಲಿ ಬೆಳಕು ಸ್ವಲ್ಪ ಜಾಸ್ತಿ ಇದೆ ನನ್ನ ಮಿಷಿನ್ ಹತ್ರ, ಅದಕ್ಕೋಸ್ಕರನೇ ಈ ಥರ ಶೈನಿಂಗ್ ಬರ್ತಾ ಇದೆ ವಿಡಿಯೋ. ಬೆಳಕು ಜಾಸ್ತಿ ಇದ್ರೂ ಈ ಥರ ಶೈನಿಂಗ್ ಒಂಥರ ಇದಾಗೋ ಥರ ಆಗುತ್ತೆ. ಯಾವುದಾದ್ರೂ ನೆಕ್ಸ್ಟ್ ಯಾವುದಾದ್ರೂ ವಿಡಿಯೋಗಳು ಹಾಕ್ಬೇಕಂತಂದರೆ ಕಮೆಂಟ್ ಮಾಡಿ. ಯಾವುದಾದ್ರೂ ಬ್ಲೌಸ್ ಆಗಲಿ ಯಾವುದಾದ್ರೂ ಬೇರೆ ಥರ ವಿಡಿಯೋ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ಹಾಕ್ತೀನಿ. I love to put a smile on your pretty little face. I love it when you're close to me. That's where I ಸಿಂಗಲ್ ಫುಟ್ ಆದರೂ ಯೂಸ್ ಮಾಡ್ಬೋದು ನೀವು. ನಾನಿಲ್ಲಿ ಡಬಲ್ ಫುಟ್ಟಲ್ಲೇ ಸ್ಟಿಚ್ ಮಾಡ್ತಿದ್ದೀನಿ. ಸಿಂಗಲ್ ಫುಟ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸಿಂಗಲ್ ಫುಟ್ ಆದರೆ ಯೂಸ್ ಮಾಡ್ಬೋದು ನೀವು. ಡಬಲ್ ಫುಟ್ಟಲ್ಲೂ ಸ್ಟಿಚ್ ಮಾಡ್ಬೋದು. ಸಿಂಗಲ್ ಫುಟ್ ಆದರೆ ಸ್ಟಿಚಿಂಗ್ ಕರೆಕ್ಟಾಗಿ ಅಲ್ಲೇ ಬೀಳುತ್ತೆ. ಪೈಪಿಂಗ್ ಎಲ್ಲೇ ಇದಾಗುತ್ತೆ ಸ್ಟಿಚಿಂಗ್ ಇನ್ನೂ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇನ್ನೂ ನೀಟಾಗಿ ಬರುತ್ತೆ. ಇದಕ್ಕಿಂತ ಮುಂಚೆ ನೀವು ನಾಚ್ ಹಾಕೋಬೇಕು. ನಾನು ಮೊದಲೇ ನಾಚ್ ಹಾಕೊಂಡಿದ್ದೆ, ಆ ವಿಡಿಯೋ ತೋರಿಸಿಲ್ಲ. ನಾಚ್ ಹಾಕ್ಕೊಬೇಕು. ಎಲ್ಲೆಲ್ಲಿ ಕರುವು ಇರುತ್ತೆ ಅಲ್ಲಲ್ಲಿ ನಾಚ್ ಹಾಕ್ಕೊಬೇಕು. ನಾಚ್ ಹಾಕೊಂಡ್ರೆ ಕರುವಲ್ಲಿ ನೀಟಾಗೆಲ್ಲ ಬರುತ್ತೆ. ಸುಕ್ಕಾಗೋದೆಲ್ಲ ಬರೋಲ್ಲ, ಕರುವಲ್ಲಿ ನೀಟಾಗಿ ಬರುತ್ತೆ ನಾಚೆಲ್ಲ ಹಾಕ್ಕೊಂಡ್ರೆ. ಎಲ್ಲೆಲ್ಲಿ ಕರು ಬರುತ್ತೆ ಬ್ಯಾಕ್ ಸೈಡಲ್ಲಿ ಫ್ರಂಟಲ್ಲಿ ಅಲ್ಲೆಲ್ಲ ನಾಚ್ ಹಾಕ್ಕೊಳ್ಳಿ.
ನೋಡಿ ಇಲ್ಲಿ ಎಡ್ಜಿಗೆ ಬಂದ ತಕ್ಷಣ ನೀಟಾಗಿ ಒಳಗಡೆ ಎಲ್ಲ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಫಿನಿಶಿಂಗ್ ಚೆನ್ನಾಗಿ ಬರಬೇಕಂದ್ರೆ ನೋಡಿ ನಾನು ಸರಿ ಮಾಡ್ಕೊತಾ ಇದ್ದೀನಿ. ಅದು ದಪ್ಪನೂ ಆಗಬಾರ್ದು, ತುಂಬ ಸಣ್ಣನೂ ಆಗಬಾರ್ದು, ಒಂದೇ ಸಮ ಬರಬೇಕು. ಅಲ್ಲಿಗೆ From the first moment I saw you, ಸ್ಟಿಚ್ ಹೊಡೆದ್ರೆ ಮುಗೀತು. I knew I had ನೋಡಿ to ಈಗ make ಫೈನಲ್ you ಆಗಿ ಈ ಥರ mine. ಬಂದಿದೆ ಪೈಪಿಂಗು. Wanted to know